ಸಿಇಟಿ ಪರೀಕ್ಷೆ ಸಂದರ್ಭ ಜನಿವಾರ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಶಿವಮೊಗ್ಗದಲ್ಲಿ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ರಿಯಾಕ್ಷನ್. ಸಿಇಟಿ ಪರೀಕ್ಷೆ ಸಂದರ್ಭ ಜನಿವಾರ ಕಳಚಿದ ಅಥವಾ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಧು ಬಂಗಾರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿ ಮಾಡಬಾರದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಜನಿವಾರ ಆಗಲಿ ಹಿಜಾಬ್ ಆಗಲಿ ತೆಗೆಸಬಾರದು, ಇದರ ಹಿಂದೆ ಯಾರಿದ್ದಾರೆಂಬ ತನಿಖೆ ಆಗಬೇಕು. ಇವು ಹಿಂದಿನಿಂದ ನಡೆದುಕೊಂಡು ಬಂದ ಪದ್ಧತಿ. ಇಂತಹ ವಿಚಾರಕ್ಕೆ ಯಾರೂ ಕೈ ಹಾಕಬಾರದು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿರುವಂತಹದ್ದು. ಉಡುಪಿಯಲ್ಲಿ ವಿದ್ಯಾರ್ಥಿಗಳ ಹಿಜಾಬನ್ನು ತೆಗೆಸಲಾಯಿತು. ಶಿವಮೊಗ್ಗ, ಬೀದರು, ಮೊನ್ನೆ ಬೆಂಗಳೂರಿನಲ್ಲೂ ಕೂಡ ಈ ಜನಿವಾರವನ್ನು ತೆಗೆಸಲಾಯಿತು. ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಧು ಬಂಗಾರಪ್ಪನವರು ಪ್ರಥಮ ಬಾರಿ ರಿಯಾಕ್ಟ್ ಮಾಡಿದ್ದಾರೆ. ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲೂ ಕೂಡ ಲಾಸ್ಟ್ ಟೈಮು ನಮ್ಮ ಜಿಲ್ಲೆಯಲ್ಲಿ ನಡೆದಿತ್ತು. ಇಂತಹ ಘಟನೆಗಳಾಗಬಾರದು. ಯಾವುದಾದ್ರೂ ಒಂದು ಸಮಾಜ, ಜಾತಿ, ಧರ್ಮ, ಒಬ್ಬರು ಏನು ಜನಿವಾರದ ಬಗ್ಗೆ ಇರ್ಬೋದು, ಹಿಜಾಬ್ ಬಗ್ಗೆ ಇರ್ಬೋದು, ಒಬ್ರು ಏನೋ ಒಂದು ಅವರ ಒಂದು ಧಾರ್ಮಿಕ ಒಂದು ಸಂಪ್ರದಾಯದಲ್ಲಿ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದಲ್ಲ ಇದು. ಇದೆಲ್ಲದು ಕೂಡ ಆ ಥರ ಅವಮಾನ ಮಾಡೋದಿದೆಯಲ್ಲ, ಅವ್ರು ಯಾರೇ ಆಗಲಿ, ಆಫೀಸರ್ಸ್ ಆಗಲಿ, ಅದರಲ್ಲಿ ಇನ್ಯಾರಾದರೂ ಇನ್ವಾಲ್ವ್ ಇದ್ದರೆ ಅವರಿಗೆ ಕಠಿಣ ಶಿಕ್ಷಣ ಒಳಪಡಿಸ್ಬೇಕಾಗುತ್ತೆ. ಇದನ್ನು ಸೋಷಿಯಲಲ್ಲಿ ನಾವೆಲ್ಲರೂ ಕೂಡ ಧಿಕ್ಕಾರ ಮಾಡ್ತೀವಿ. ದಿಸ್ ಇಸ್ ನಾಟ್ ಅ ಗುಡ್ ಎಕ್ಸಾಂಪಲ್, ಬಟ್ ಅನ್ಫಾರ್ಚುನೇಟ್ಲಿ ಇಂಥದ್ದಾಗ್ತದೆ. ಆದಾಗ ಇನ್ನೊಂದು ಸತಿ ಇದು ಮರುಕಳಿಸದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವತ್ತು ನಾನು ಕೂಡ ಸುಧಾಕರ್ ಪಾಪ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅದು ಕ್ಯಾಬಿನೆಟ್ ಮೀಟಿಂಗಲ್ಲೇ ಮಾನ್ಯ ಮುಖ್ಯಮಂತ್ರಿಗಳೇ, ಆಮೇಲೆ ಅವರು ಕೂಡ ಸುಧಾಕರ್ ಹೇಳಿದರು, ಅದೇನಾಗ್ತದೆ ಎಲ್ಲೋ ಒಂದು ಹತ್ರ ಈ ಥರ ಮಾಡಿಬಿಡ್ತಾರೆ. ಯಾರಾದರೂ ಅದೇನು ಅಲೆಕೆಟ್ ಮಾಡ್ತಾರಾ, ಹೊಟ್ಟೆ ಕಿಚ್ಚಿಗೆ ಮಾಡ್ತಾರಾ, ಜಾತಿವಾರ ಮಾಡ್ತಾರಾ, ಗೊತ್ತಿಲ್ಲದೆ ಮಾಡ್ತಾರಾ, ತಿಳುವಳಿಕೆ ಇಲ್ಲದೆ ಮಾಡ್ತಾರಾ, ಗೊತ್ತಾಗೋದಿಲ್ಲ. ವಿವಾದ ಅದಕ್ಕೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇದಕ್ಕೇನು ತಪ್ಪಾಗಿದ್ದರೆ ಶಿಕ್ಷೆ ಆಗೋಕ್ಕೆ ಕಾನೂನು ಇದೆ ತಾನೆ, ಶಿಕ್ಷೆ ಆಗಲೇಬೇಕು. ಅದು ಶಿಕ್ಷೆ ಆಗುತ್ತೆ. ಅದನ್ನೊಂದು ಇನ್ವೆಸ್ಟಿಗೇಷನ್ ಮಾಡಿ ಬಹಳ ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ. ಇಂಥದ್ದೆಲ್ಲ ಬಿಡೋದಕ್ಕಾಗೋದಿಲ್ಲ. ಜನಿವಾರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.